ಸರ್ ನಿಮ್ಮ ಪಕ್ಷ ಯಾವುದು? ನಮ್ಮದು ಸ್ವತಂತ್ರ ಪಕ್ಷ, ಗುರುತು ಎಕ್ಕಡ. ಎಕ್ಕಡ ಯಾಕೆ ಅಂತ ಕೇಳ್ಬೋದಾ? ನಮ್ಮದು ಕೋಟದಲ್ಲಿ ಬರುತ್ತೆ, ಜಾಸ್ತಿ ಜನಾಂಗ ಇರೋದ್ರಿಂದ ಇದನ್ನ ಗುರುತಾಗಿ ಇಟ್ಕೊಂಡಿದ್ದೀವಿ. ಯಾವ ಗುರ್ತಾದ್ರಿ ಅಂದ್ರಿ, ಜನ ಬೆಂಬಲ ಇರ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಪಕ್ಷ ಯಾವುದು? ನಮ್ಮದು ಸ್ವತಂತ್ರ ಪಕ್ಷ. ನಮ್ಮ ಗುರ್ತು ಬಂದುಬಿಟ್ಟು ಬಾಟ್ಲು. ಇದು ನೀರಿನ ಬಾಟ್ಲಿನ ಅಥವಾ ಬೇರೆನಾ? ನೀವು ಯಾವುದಾದ್ರೂ ಅಂದ್ಕೊಳ್ಳಿ, ಇದೇ ಬಾಟ್ಲು ನಮ್ಮ ದಾಹನೂ ತೀರಿಸುತ್ತೆ, ಸರ್ಕಾರದ ಹೊಟ್ಟೆನೂ ತುಂಬಿಸುತ್ತೆ. ಎಣ್ಣೆ ಬಾಟ್ಲು ಅಂತ ತಿಳ್ಕೊಳ್ಳಿ ಅಥವಾ ವಾಟರ್ ಬಾಟ್ಲು ಅಂತ ತಿಳ್ಕೊಳ್ಳಿ, ನಮಗೆ ಓಟ್ ಬಿಡಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಮುಂದುವರ್ಸಿ ಸಹ. ಅದೇ ಚುನಾವಣೆ ಹತ್ರಕ್ಕೆ ಬಂತು, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಈಗ ಏನಪ್ಪ ಅಂದ್ರೆ ನಮ್ಮೂರವರೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡಿವಿ ಸಹ, ಒಂದು ಪಕ್ಷಕ್ಕೆ ಇಷ್ಟು ಕೊಡಬೇಕು ಅಂತ. ಇನ್ನೊಂದು ಪಕ್ಷದವರು ಯೋಚನೆ ಮಾಡ್ತವ್ರ, ಯಾವ ಪಕ್ಷದವರು ಜಾಸ್ತಿ ಕೊಡ್ತಾರ ಅವ್ರಿಗೆ ನಮ್ಮೂರವರೆಲ್ಲ ಜೈ. ಇದರಲ್ಲಿ ಯಾವ ತಪ್ಪದ ಅಂತ ನೀವೇ ಹೇಳಿ ಸಹ. ಗೆದ್ದ ಮೇಲೆ ಅವರು ನಮ್ಮೂರ ಕಡೆಗೆ ಬಂದಾರ? ಇಲ್ಲ. ಅವರು 5 ವರ್ಷ ಪೂರ್ತಿ ತಿಂತಾರ, ನಾವು 5 ವರ್ಷಕ್ಕೆ ಒಂದ್ಸಲಾರು ಬೇಡವಾ? ಈಗ ಏನಪ್ಪ ಅಂದ್ರೆ ನಮ್ಮೂರ್ಗೆ ಹೆರಿಗೆ ಆಸ್ಪತ್ರೆ ಇಲ್ಲ, ನಮ್ಮ ದನಕರುಗಳ್ಗೆ ಮೇವಿಲ್ಲ, ಕಾವೇರಿ ನಮ್ಮೂರೊಳೆ ಸಹ ನಮ್ಗೆ ಕುಡಿಯೋಕೆ ನೀರೇ ಇಲ್ಲ, ಕರೆಂಟ್ ಇಲ್ಲ. 2 ವರ್ಷದಲ್ಲಿ 4 ಸರಿ ಕಳಪೆ ರೋಡ್ ಹಾಕರ. ಯಾರು ಬಂದರೂ ಇಷ್ಟೇ ಸಹ. ಈ ಸಲ ಅವ್ರೇನಾರು ನಮಗೆ ಕೊಡಲಿಲ್ಲ ಅಂದ್ರೆ ನಮ್ಮ ಊರವ್ರು ಯಾರೂ ಸಪೋರ್ಟ್ ಮಾಡೋಕ್ಕಿಲ್ಲ ಸರ್. ಯಾರು ಬಂದರೂ ಇಷ್ಟೇ ಸಹ. ಧನ್ಯವಾದಗಳು ಯಜಮಾನ್ರೆ. ಸರ್ ನೀವು ಯಾವತ್ತಾದರೂ ಮತ ಹಾಕಿದ್ದೀರಾ? ನಾನು ಒಬ್ಬನೇ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿ ಮತನೇ ಹಾಕಿಲ್ಲ. ಯಾಕೆ ಅಂತ ಕೇಳ್ಬೋದಾ? ನೋಡಿ, ನಮ್ಮ ದೊಡ್ಡಪ್ಪ ಒಂದೇ ಪಕ್ಷದಲ್ಲಿ 15 ವರ್ಷ ಕೆಲಸ ಮಾಡಿದ್ರು, ಆದರೆ ಯಾವತ್ತೂ ಚುನಾವಣಾ ಸ್ಪರ್ಧೆಗೆ ಟಿಕೆಟ್ ಕೊಂಡಿಲ್ಲ. ಸೊ ಅದಾದಮೇಲೆ ಅವರು ಸುತ್ತೋಗ್ಬಿಟ್ಟು ಒಬ್ಬ ಒಳ್ಳೆಯ ವ್ಯಕ್ತಿಗೆ ಟಿಕೆಟ್ ಕೊಂಡಿಲ್ಲ ಅಂದಮೇಲೆ ನಾವು ಏನಕ್ಕೋಸ್ಕರ ಓಟ್ ಹಾಕ್ಬೇಕು ಹೇಳಿ? ತುಂಬ ಧನ್ಯವಾದಗಳು ಸರ್. ಇಲ್ಲ ಮೇಡಮ್. ನಮಸ್ಕಾರ ಸರ್, ನೀವು ಯಾವತ್ತಾದರೂ ವೋಟ್ ಮಾಡಿದ್ದೀರಾ? ನಾನು 5 ವರ್ಷದಿಂದ ಓಟೇ ಮಾಡ್ತಾ ಇಲ್ಲ ಸರ್. ಯಾಕೆ ಸರ್? ಸರ್ ನಾನು ಬೇರೆ ಊರಿಂದ ಬಂದಿರೋದು, ಅದು ಅಲ್ಲದೆ ಆ 3-4 ವರ್ಷದಿಂದ ನಾನು ಅಲ್ದಾಡ್ತಾ ಇದ್ದೀನಿ ಕಾರ್ಡ್ಗೋಸ್ಕರ, ವೋಟರ್ ಕಾರ್ಡ್ಗೋಸ್ಕರ ಅಲ್ದಾಡ್ತಾ ಇದ್ದೀನಿ. ಅದು ಸಿಗ್ತಾನೆ ಇಲ್ಲ. ಯಾರು ಬಂದರೆ ನಮಗೇನು ಸರ್, ಬಿಡಿ. ಆಯಿತು, ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಓಕೆ, ಥ್ಯಾಂಕ್ಸ್. ಸರ್ ನೀವು ಪ್ರತಿ ಚುನಾವಣೆಯಲ್ಲಿ ವೋಟ್ ಮಾಡಿದ್ದೀರಾ? ಒಂದು ಸರ್ತಿ ಮಾಡಿದ್ದೆ, ಮತ್ತೆ ಮಾಡಿಲ್ಲ. ಯಾಕೆ ಅಂತ ಕೇಳ್ಬೋದಾ? ಯಾಕೆ ಅಂದರೆ ಯಾರು ಬಂದರೂ ನಮ್ಮ ಸಮಸ್ಯೆ ಬಗೆಹರಿತಾ ಇಲ್ಲ. ಒಳ್ಳೆ ಕ್ಯಾಂಡಿಡೇಟ್ ಯಾರು ಅಂತ ಹುಡ್ಕೋದೇ ಕಷ್ಟ ಆಗಿದೆ. 8 ತಿಂಗಳಿಗೆ ಒಂದ್ಸತಿ ಮುಖ್ಯಮಂತ್ರಿಗಳಿಗೆ ಸೀಟ್ಗೋಸ್ಕರ ಹೊಡೆದಾಡ್ತಾರೆ. ಹೆಣ್ಣಿನ ರಾಜಕಾರಣ, ಜಾತಿ ರಾಜಕಾರಣ, ಹೆಂಡದ ರಾಜಕಾರಣ, ಹಣದ ರಾಜಕಾರಣ ಆಗೋಗಿದೆ. ಕಾವೇರಿ ಹೋರಾಟ ಸುಮಾರು ವರ್ಷದಿಂದ ನಡೀತಾನೇ ಇದೆ, ಏನೂ ಬಗೆಹರಿತಾನೇ ಇಲ್ಲ. ವಿದ್ಯುತ್ ದರ ಬೇರೆ ಜಾಸ್ತಿ ಆಗ್ತಾ ಇದೆ, ಬೆಲೆಗಳು ಬೇರೆ ಗಗನಕ್ಕೇರ್ತಾ ಇದ್ದಾವೆ. ಹೇಳೋರಿಲ್ಲ ಕೇಳೋರಿಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕೋಟಿ ಕೋಟಿ ಖರ್ಚಾಗ್ತಾ ಇದೆ ಅವ್ಯವಹಾರ. ಎದಕ್ಕೆ? ಕಸ ಎತ್ತೋಕ್ಕೆ. ಹೀಗಾದರೆ ಹೆಂಗೆ ಸ್ವಾಮಿ ಓಟ್ ಹಾಕೋದು? ಓಕೆ, ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಎಜುಕೇಷನ್ ಏನಾಗಿದೆ? ನಂದು ಗ್ರಾಜ್ಯುಯೇಟ್ ಆಗಿದೆ. ನೀವು ಪ್ರತಿ ಬಾರಿ ವೋಟ್ ಮಾಡ್ತಾ ಇದ್ದೀರಾ? ಇಲ್ಲಿವರೆಗೂ ಯಾವತ್ತೂ ಮಾಡಿಲ್ಲ. ಯಾಕೆ ಅಂತ ಕೇಳ್ಬೋದಾ? ಸರಿಯಾದ ಕ್ಯಾಂಡಿಡೇಟು ಯಾರೂ ಇಲ್ಲ. ಇಷ್ಟು ವರ್ಷ ಆದರೂ ಯಾವ ಕ್ಯಾಂಡಿಡೇಟ್ ಬಂದರೂ ಏನು ಇಂಪ್ರೂವ್ಮೆಂಟು ಇಲ್ಲ, ಅದಕ್ಕೆ ವೋಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಇದಕ್ಕೆಲ್ಲ ಟೈಮ್ ಅಂತೂ ಇಲ್ಲವೇ ಇಲ್ಲ. ಐ ಪೇಯ್ಡ್ ಮೈ ಟ್ಯಾಕ್ಸ್ 100% ಟು ಗೌರ್ಮೆಂಟ್. ಅಂಥ ಟ್ಯಾಕ್ಸ್ನ ಅವರು ಸರಿಯಾಗಿ ಬಳಸ್ಕೊತಾ ಇಲ್ಲ, ಮತ್ತು ಯಾಕೆ ವೋಟ್ ಮಾಡಬೇಕು? ಓಕೆ, ಥ್ಯಾಂಕ್ ಯು ಸರ್. ಹಲೋ ಮೇಡಮ್, ನೀವು ಪ್ರತಿ ಬಾರಿ ಚುನಾವಣೆಯಲ್ಲಿ ಮತ ಮಾಡ್ತಾ ಇದ್ದೀರಾ? ಆಬ್ವಿಯಸ್ಲಿ ಯಸ್. ಈ ಬಾರಿ ಚುನಾವಣೆಯಲ್ಲಿ ಮತ ಮಾಡ್ತಾ ಇದ್ದೀರಾ? ಇಲ್ಲ, ಈ ಬಾರಿ ಮಾಡ್ತಾ ಇಲ್ಲ. ಯಾಕೆ ಅಂತ ಕೇಳ್ಬೋದಾ? ಕಾರಣ ಇಷ್ಟೇ, ಈ ಬಾರಿ ಚುನಾವಣೆ ಇರೋ ಟೈಮಲ್ಲೇ ನಮ್ಮ ಫ್ಯಾಮಿಲಿ ಟ್ರಿಪ್ ಬಿದ್ದಿರೋ ಕಾರಣ ಈ ಸರಿ ನಾನು ವೋಟ್ ಮಾಡ್ತಾ ಇಲ್ಲ. ಚುನಾವಣೆಯಲ್ಲಿ ಮತ ಮಾಡೋದು ಇಂಪಾರ್ಟೆಂಟ್ ಅನ್ನಿಸ್ತಾ ಇಲ್ವಾ? ಇಂಪಾರ್ಟೆಂಟ್ ಇರಬಹುದು, ಆದರೆ ಚುನಾವಣೆಗೋಸ್ಕರ ನಮ್ಮ ಫ್ಯಾಮಿಲಿ ಟ್ರಿಪ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಲ್ವಾ? ಅದಕ್ಕಿಂತ ಮುಖ್ಯವಾಗಿ ಯಾರು ಗೆದ್ದು ಬಂದರೆ ನಮಗೇನು ಆಗಬೇಕು. ಓಕೆ, ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಇದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಯುತ್ತಿರುವ ಕಾರ್ಯಕ್ರಮ. ಇಷ್ಟೊತ್ತಿನವರೆಗೂ ಜನಸಾಮಾನ್ಯರ ಆಲೋಚನೆಗಳನ್ನು ನೋಡಿದಿರಿ. ಏಕೆ ಪ್ರಜ್ಞಾವಂತ ಜನರು ಚುನಾವಣೆಯಿಂದ ದೂರ ಉಳಿಯುತ್ತಿದ್ದಾರೆ? ಇದಕ್ಕೆಲ್ಲ ಕಾರಣ ಹಾಗೂ ಪರಿಹಾರ ಎಲ್ಲವೂ ನಿಮ್ಮ ಕೈಯಲ್ಲಿದೆ. ಮುಂಬರುವ ಚುನಾವಣೆ ಹಾಗೂ ಮತದಾರರ ಸಮಸ್ಯೆಗಳನ್ನು ಎದುರು ನೋಡುತ್ತಾ